ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿದೆ. ಇವತ್ತು ಸಂಡೇ ಅಲ್ಲ, ಸುಮ್ಮನೆ ಆಚೆ ಹೋಗ್ತಾ ಇದ್ದೀವಿ ಹೊರಗಡೆ, ಹಾಗೆ ವ್ಲಾಗ್ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ. ಏನೋ ಒಂಥರ ಬೋರಿಂಗ್ ಡೇಸ್ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನವರಾತ್ರಿ ಸಖತ್ ಎಂಜಾಯ್ ಮಾಡ್ತೀವಿ ನಾವು, ಒಂಥರ ಖುಷಿ ಇರುತ್ತೆ. ನಮ್ಮ ಮನೇಲಿ ಪೂಜೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ವರ್ಷ ನವರಾತ್ರಿ ತುಂಬ ಒಂಥರ ಡಲ್ ಆಗಿದೆ, ಯಾಕೆಂದರೆ ನಾವು ಪೂಜೆ ಅದೆಲ್ಲ ಏನೂ ಮಾಡೋ ಹಾಗಿಲ್ಲ. ಹಾಗಾಗಿ ಈ ಸರ್ತಿ ನವರಾತ್ರಿ ನಮಗೆ ಒಂಥರ ಬೇಜಾರು. ಸೊ ಕಂಪ್ಲೀಟ್ ಅಷ್ಟು ನವರಾತ್ರಿ 9 ಡೇಸ್ ಏನಿದೆ ಅಷ್ಟು ಡೇಸ್ ಕೂಡ ಸಿಗಲಿಲ್ಲ, ನಮಗೆ ಸಿಗ್ತಾ ಇಲ್ಲ. ನೋಡಬೇಕು, ಫೈನಲಿ ವಿಜಯದಶಮಿ ಏನಿದೆ ಅದು ಸಿಗುತ್ತೆ. ಸೊ ಆವತ್ತು ನಾವೆಲ್ಲಿ ಟೆಂಪಲಿಗೆ ಆತಲ್ಲಿ ಹೋಗಬೇಕು. ಇಲ್ಲದಿದ್ದರೆ ಯಾವಾಗಲೂ ನಾವೇನು ಮಾಡ್ತೀವಿ ಅಂದರೆ ನವರಾತ್ರಿಗೆ ಸೊ ಟೆಂಪಲಿಗೆ ಹೋಗ್ತಾ ಇರ್ತೀವಿ. ಈ ದೇವಿ ದೇವಸ್ಥಾನ ನಮ್ಮ ಹತ್ತಿರದಲ್ಲಿ ಎಷ್ಟೊಂದಿದೆ ದೇವಿ ದೇವಸ್ಥಾನ. ನಂದಿಕೂರಾಗಲಿ, ಬಪ್ಪನಾಡಾಗಲಿ, ಕಟೀಲಾಗಲಿ, ಉಚ್ಚಿಲಾಗಲಿ, ಕಾಪು ಮಾರಿಕಾಂಬೆ ಆಗಲಿ, ಎಲ್ಲದೂ ನಮ್ಮ ನಿಯರೆಸ್ಟೇ ಇದೆ. ಬಟ್ ಸ್ಟಿಲ್ ನಮಗೆ ಹೋಗೋಕ್ಕಾಗ್ತಿಲ್ಲ, ಅದೇ ಬೇಜಾರು. ಇವತ್ತು ಸಂಡೇ ಅಲ್ಲ, ಸುಮ್ಮನೆ ಮನೆಯಲ್ಲೇ ಇರಬೇಕಲ್ಲ, ಬೇರೆ ದೇವಸ್ಥಾನ ಕೂಡ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಸುಮ್ಮನೆ ಹೊರಗೆ ಹೋಗುವ ಅಂಥೇಳಿ ಹೋಗ್ತಾ ಇದ್ದೇವೆ. ಸೊ ಬನ್ನಿ, ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ವಿಡಿಯೋ ಹೇಗೆ ಹೋಗುತ್ತೆ ಏನು ಅಂಥೇಳಿ. ಜೋರು ಮಳೆ ಬರ್ತದೆಯಾ? ಮಳೆ ಬರುತ್ತೆ, ಹೇಗೆ ಹೋಗೋದಾ? ಏನೇನೋ ಹೇಳ್ತಾರೆ. ಈ ಜನ ಎಲ್ಲಿತ್ತು? ನೀವೆಲ್ಲಿಂದ ಬಂದದ್ದು? ಮುಲ್ತಲ್ಲ ದೋಪನಟ್ಟು ಬೋಪಿ ನೈ ಮಲ್ಲಯ್ಯ ಸೀತಾಪುರ ಹೋಗುವ ಅಂತ ಹೊರಟಿ ಅಷ್ಟಲ್ಲ ಮಳೆ ಬಂದ್ಬಿಟ್ಟು ಅಷ್ಟರಲ್ಲೇ ಮಳೆ ಬಂದು ಹೋಗುವ ಅಂತ ಹೊರಡುವಾಗಲೇ ಮಳೆ ಬಂದುಬಿಟ್ಟು ಸ್ವಲ್ಪ ಪಿರಿ ಬಂದಾಗೆ ಆಯಿತು. ಮತ್ತೆ ನೋಡುವಾಗ ಜೋರಾಯ್ತು. ಹಾಗೆ ಇಲ್ಲಿ ಒಂದು ಹೋಟೆಲ್ ಹತ್ರ ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಳೆ ಬಿಟ್ಟರೆ ಮತ್ತೆ ಹೋಗಿ ರೈನ್ ಕೋಟ್ ಅಂದರೆ ಸಹ ಬರಲಿಲ್ಲ, ಭಾರಿ ಜೋರಾಯ್ತು. ಈಗ ಆಯುಷ್, ನಾವು ಹೋಗಿದ್ರೆ ಮಳೆಯಲ್ಲಿ ಚಂಡಿ ಜೋರು ಮಳೆ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ನಾವು ಅಲ್ಲಲ್ಲಿ ನಿಂತು ಬಂದಿದ್ದು, ಬೈಕಲ್ಲಿ ಬಂದ ಕಾರಣ ಅಲ್ಲಿ ನಿಂತು ಬಂದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು ಉಚ್ಚಿಲ ದಸರಾಕ್ಕೆ. ಟೆಂಪಲ್ಗೆ ನಮಗೆ ಹೋಗ್ಲಿಕ್ಕಿಲ್ಲ, ಜಸ್ಟ್ ಸಂತೆ ನೋಡಿ ಹೋಗುವ ಅಂತೇಳಿ ಬಂದ್ವಿ. ನೀವು ಹಾಕ್ತೀರಾ? ಹಾಕಿದ್ರಂತೆ. ಇಲ್ಲಿ ಬಾಲ್ ಹಾಕುವ ಗೇಮ್ ಇತ್ತು, ಹಸ್ಬೆಂಡ್ ಆಡಿದ್ರಂತೆ, ಅವರಿಗೆ ಸಿಗಲಿಲ್ಲ ಎಂತ ಸಹ. ಅದಕ್ಕೆ ಇಲ್ಲಿ ರಶ್ಮಿ ಅವರು ಕೂಡ ಹಾಕ್ತಾ ಇದ್ದಾರೆ, ನೋಡುವ ಅವ್ರು ಹಾಕುವಾಗ ಅವ್ರಿಗೆ ಸಿಗ್ತದೆ ಅಂಥೇಳಿ. ಅವರು ಕೂಡ ಸಮ್ಮಿತ್ತು ನಾನು ಹಾಕ್ತೇನೆ ಅಂಥೇಳಿ ಸಮ್ಮಿದ್ದು ಒಂದು ಬಾಲ್ ತೊಗೊಂಡು, ಅವ್ನು ಹೇಳಿದ್ದು ಬ್ಲ್ಯಾಕ್ ಬಟ್ ಬೇರೆ ಕಲರಿಗೆ ಬಿತ್ತು. ಆಮೇಲೆ ಆಯುಷು ಕೂಡ ಒಂದು ಬಾಲ್ ಹಾಕಿದ, ಮತ್ತು ಮೈದನ ಕೂಡ ಒಂದು ಬಾಲ್ ಹಾಕಿದ್ರು. 3 ಜನಕ್ಕೆ ಸಹ ಸಿಗಲಿಲ್ಲ, ಅವ್ರು ಹಾಕಿದ್ದೆ ಬಂತು. ಬಟ್ ಲಾಸ್ಟ್ ಟೈಮ್ ಹಾಕಿದಾಗೆ ಸಿಕ್ಕಿತ್ತು. ಅದು ಹೇಳಲಿಕ್ಕೆ ಆಗೋದಿಲ್ಲ, ಲಕ್, ಒಮ್ಮೆ ಸಿಗ್ತದೆ ಒಮ್ಮೆ ಸಿಗೋದಿಲ್ಲ. ಸೊ ಇವರು 3 ಜನ ಹಾಕಿದ್ದು ಕೂಡ ಹೇಳಿದ್ದು ಒಂದು ಕಲರ್, ಬಂದದ್ದೊಂದು ಕಲರ್, ಹಾಗೆ ಮೂವರಿಗೂ ಕೂಡ ಸಿಗಲಿಲ್ಲ. ಆದರೆ 50 ರೂಪೀಸ್ ಏನಾಗುತ್ತೆ ಗೊತ್ತಾ, ಆಡುವಂತ ಎಣಿಸುತ್ತೆ, ಆಡಿದ ಅಯ್ಯೋ 50 ರೂಪೀಸ್ ಹೋಯ್ತಲ್ಲ ಅಂತ ಎಣಿಸುತ್ತೆ. ಅದೇ ಬಂದರೆ ಆಡಿದ್ದಕ್ಕೆ ಬಂತಲ್ಲ ಅಂತ ಒಂದು ಫೀಲು, ಅದೆಲ್ಲರಿಗೂ ಸಹ ಆಗುವಂಥದ್ದೇ. ಸೊ ಹಾಗೆ ಲಾಸ್ ಆಯಿತು ಅಷ್ಟೇ 50.
ಒಂದು ರೌಂಡ್ ಬಂದೆವು. ಮತ್ತು ಇಲ್ಲಿ ವಸ್ತು ಪ್ರದರ್ಶನ ಇತ್ತು, ಅದಕ್ಕೆ ಹೋಗಲಿಕ್ಕೆ ಮನಸ್ಸಿತ್ತು. ಬಟ್ ತುಂಬ ಜನ ಇತ್ತು. ನಾವು ಹೋದದ್ದು ಸಂಡೇ ಅಲ್ಲ, ಸಂಡೇ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಾವು ಎಣಿಸಿದ್ದೀವಿ ಇವತ್ತು ಬೇಡ, ಇನ್ನೊಮ್ಮೆ ಹೇಗಿದ್ರು ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ಉಂಟಲ್ಲ, ಆಗ ಬಂದು ನೋಡುವ ಅಂತೇಳಿ. ಹಾಗೆ ಅಲ್ಲೇ ಸ್ವಲ್ಪ ಹೊರಗಡೆ ನಿಂತು ಇಲ್ಲೊಂದು ಗಾಡಿ ಇತ್ತು ಹೊರಗಡೆ, ಆಯುಷ್ ಮತ್ತು ಸಮ್ಮಿತ್ ಇದರಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರು. ಸ್ವಲ್ಪ ಮಕ್ಕಳು ಎಂಜಾಯ್ ಮಾಡ್ತಿದ್ರಲ್ಲ ಅಂತೇಳಿ ನಾವು ಕೂಡ 5 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಅಲ್ಲಿ. ಓಲ್ ಪಪ್ಪಾರ ಕಡೆ ಬಿದ್ರೆ ಪಪ್ಪಾರ ಹಾಗೆ ಮುಂದೆ ಬರ್ತಾ ಅಲ್ಲೇ ಸ್ಯಾರಿ ಮೇಳ ಕೂಡ ಇತ್ತು. ಹೊರಗಡೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗೆ ಸುಮ್ಮನೆ ಹೋಗುವ ಅಂತ ಹೋದೆವು, ನೋಡುವ ಹೇಗೆ ಇರ್ತದೆ ಸ್ಯಾರೀಸ್ ಅಂತೇಳಿ. ನೋಡುವಾಗ ಮತ್ತೆ ಇಷ್ಟ ಆಯಿತು. ಹಾಗೆ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದು 2 ಕಮ್ಮಿ ರೇಟ್ ಇತ್ತು, ಒಳ್ಳೆ ಕಾಣ್ತು ನೋಡಲಿಕ್ಕೆ. ಹಾಗೆ ತಗೊಳ್ಳುವ ಅಂತ ತಗೊಂಡ್ವಿ. ನಾನು ಮತ್ತು ರಶ್ಮಿ ಇಬ್ಬರು ಕೂಡ ಒಂದೊಂದು ತೋರಿಸ್ತೇನೆ ನಾನು ನಿಮಗೆ ಯಾವ ಕಲರ್ ತಗೊಂಡಿದ್ದು ಅಂತ. 2 ಸಾರಿ ತಗೊಂಡಿರು. ಮೊಬೈಲ್ ಕೊಡ್ತೇನೆ ಸಾರಿ, ಒಂದು ರೆಡ್, ಒಂದು ಬ್ಲೂ. ಯಾವುದು ನಾವು ಆ್ಯಕ್ಚುಲಿ ನಾವು ಸ್ಯಾರಿ ತಗೊಳ್ಳೋ ಐಡಿಯಾದಲ್ಲೇ ಇರಲಿಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಫುಲ್ಲು ಲೈಟ್ನಿಂಗ್ ಮಾಡಿದ್ದಾರೆ, ಎಲ್ಲ ಕಡೆನೂ ಸಖತ್ತಾಗಿದೆ. ಕಾಪು ಇಂದ ಹಿಡಿದು ಎರ್ಮಾಲ್ ತನಕನೂ ಮಾಡಿದ್ದಾರೆ. ಸೊ ನೈಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಏನು ಫಸ್ಟ್ ಸ್ವೀಟ್ ಕಾರ್ನ್ ಅಂಡು ಬೊಕ್ಕ ಒಂದು ಅಂಡು ಕಲ್ಲಂಗಡಿ ಅಂಡು ಇಟ್ಟು ಒಂದಿಗೆ ಐಸ್ ಕ್ರೀಮ್ ಅಂಡು ಇದು ಪೊಟೊಟೊ ಟ್ವಿಸ್ಟರ್ಗೆ ಅಂದಯ್ಯ. ಎರಡು ಕೊಡಿ ಚಿಲ್ಲಿ. ಬರ್ತೇವೆ ನಾವು ಇಲ್ಲ, ಹೌದು ನಮಗೆ ಅರ್ಧಂಬರ್ಧ ಮಳೆ ಬೇರೆ, ಮತ್ತು ನಮಗೆ ಸಹ ಆಚೆ ಹೋಗ್ಲಿಕ್ಕಿಲ್ಲ ಅಲ್ಲ. ನಾವು ಖಾಲಿ ಬಂದ ಮಾತ್ರ ಸ್ವಲ್ಪ ನೋಡಿ ಬಂದಿದ್ದೀವಿ. ಹಾಗೆ ಒಂಥರ ಸ್ಟಡಿ ಸೆಕ್ಷನ್ ಅಂತ ಆಗಿಲ್ಲ. ನಾಳೆ ಬರ್ತೇವೆ, ಗಾಡಿ ಸಂಡೆ ಅಲ್ಲ. ಹಾಗೆ ಇಲ್ಲಿ ಕೂಡ ಉಂಟು, ತುಂಬ ಜನ ಇದ್ದಾರೆ. ಭಜನೆ ನೋಡ್ಬೋದಿತ್ತು, ಕುಡಿತ ಭಜನೆ. ಆದರೆ ಅದು ಹೇಳ್ದಂಗೆ ಹೋಗೋ ಹಾಗಿಲ್ಲ, ಆಚೆ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಖಾಲಿ ಸಂಡೆ ಸ್ವಲ್ಪ ಹೋಗಿ ಬಂದ್ವಿ. ಈಗ ಮನೆಗೆ ಹೊರಟ್ವಿ, ಮತ್ತೆ ನಾಡಿದ್ದು ಬರಬೇಕು. ಬೈಕಲ್ಲಿ ಹೋದರೆ ಪಾರ್ಕಿಂಗ್ ಈಸಿಯಾಗಿ ಸಿಗುತ್ತೆ. ಸೊ ಹಾಗಾಗಿ ನಾವು ಬೈಕಲ್ಲೇ ಹೋಗೋದು. ತುಂಬ ಜನ ಇರ್ತಾರಲ್ಲ, ಗಾಡಿ ಇಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಬೈಕ್ ಇಟ್ಟರೆ ಎಲ್ಲಾದರೂ ಒಂದು ಜಾಗದಲ್ಲಿ ಇಡ್ಬೋದು, ಬೈಕ್ ಈಸಿ ಆಗುತ್ತೆ. ಸೊ ಬೇಗ ಹೋಗಿದ್ದರಿಂದ ಬೇಗ ಬರಲಿಕ್ಕೂ ಆಯಿತು. ಮತ್ತು ನಾವು ಜಾಸ್ತಿ ಎಲ್ಲ ಹೋಗಲಿಲ್ಲಲ್ಲ, ಸ್ವಲ್ಪ ಅಷ್ಟೇ ಸಂತೆ ಸುತ್ತಿದ್ದು. ಮತ್ತು ಮಕ್ಕಳು ಕೂಡ ಏನೂ ಆಟ ಕೂಡ ಆಡಲಿಲ್ಲ ಅಲ್ಲಿ. ಜಸ್ಟ್ ಅದೇ ಬಾಲ್ ಒಂದು ಹಾಕಿದ್ದು ನೋಡಿದ್ರಲ್ಲ, ಅದೊಂದು ಆಟ ಅಷ್ಟೇ ಆಡಿದ್ದು. ಹಾಗಾಗಿ ಬೇಗ ಬರಲಿಕ್ಕಾಯಿತು. ಜಸ್ಟ್ ಮನೆ ಬಂದು ರೀಚ್ ಆದ್ರಿ. ಜಸ್ಟ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಧಾಮನು ವ್ಲಾಗ್ಸ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.